ಇದು ಈ ಕಾರ್ ಇದೆಯಲ್ಲ, ಇಡೀ ದೇಶನೇ ಓಡಾಡ್ಬಿಟ್ಟಿದೆ ಈ ಕಾರು. ರೋಚಕ ಹಿಸ್ಟ್ರಿ ಇದೆ ಈ ಕಾರಿಗೆ. ಯಾಕಂದ್ರೆ ನಾವು ಅನ್ಕೊಂಡಿದ್ದದ್ದು ಇಬ್ರು ಮಾಲೀಕರು ಅಂತ ಹೇಳಿ, ಈಗ ಗೊತ್ತಾಗ್ತಿರುವಂಥದ್ದು ಇಬ್ರಲ್ಲ, ಬದಲಾಗಿ 7 ಜನರ ಕೈಗೆ ಈ i20 ಕಾರ್ ಹಸ್ತಾಂತರವಾಗಿತ್ತು. OLX ನಲ್ಲೂ ಮಾರಾಟವಾಗಿತ್ತು, ಕಾಶ್ಮೀರದಲ್ಲೂ ಓಡಾಟ ಮಾಡಿತ್ತು. ಸೋನು ಎಂಬಾತನಿಂದ ಕೊನೆಯದಾಗಿ i20 ಕಾರು ಮಾರಾಟವಾಗಿತ್ತು. 4 ದಿನದ ಹಿಂದೆ OLX ನಲ್ಲಿ ಕಾರು ಮಾರಾಟ ಮಾಡಿದ್ದ ಸೋನು. ರಾಯಲ್ ಕಾರ್ ಝೋನ್ ಓನರ್ ಸೋನು ಈಗ ಪೊಲೀಸರ ವಶಕ್ಕೆ ಪಡೆಯಲಾಗಿದೆ. ದೆಹಲಿ ಪೊಲೀಸರಿಗೆ ಹರಿಯಾಣ ಪೊಲೀಸರು ಈತನನ್ನ ವಶಕ್ಕೆ ಪಡೆದು ಒಪ್ಪಿಸಿದ್ದಾರೆ. ನೋಡಿ, ಈ ಫೋಟೋ ನೆನ್ನೆ ವೈರಲ್ ಆಗಿತ್ತು. ತಾರಿಕ್ ಅಂತ ಹೇಳಿ ಕಾರನ್ನ ರಿಸೀವ್ ಮಾಡ್ಕೊಳ್ತಿರುವಂಥ ವ್ಯಕ್ತಿ. ಸೊ ಈತ ಸೋನು ಅನ್ನುವಾತನಿಂದ ಈ ಕಾರನ್ನ ಪಡ್ಕೊಂಡಿದ್ದ. ಸೊ ಬರೋಬ್ಬರಿ 7 ಜನ ಮಾಲೀಕರು ಈ ಕಾರಿಗೆ. 2013ರಲ್ಲಿ ಮೊಹಮ್ಮದ್ ಅಬ್ದುಲ್ ಎನ್ನುವಾತ ಇದನ್ನು ಖರೀದಿ ಮಾಡಿದ್ದ. ಅಂದರೆ ಶೋರೂಮಿಂದ ಈತ ಪರ್ಚೇಸ್ ಮಾಡಿದ್ದ. ಅದಾದ ನಂತರ ಸುಮಾರು 7 ಜನ ಓನರ್ಸ್ ಚೇಂಜ್ ಆಗಿದ್ದಾರೆ 12 ವರ್ಷದ ಒಂದು ಗ್ಯಾಪಲ್ಲಿ. ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂತಂದರೆ 2023-24ರವರೆಗೂ ಮೊದಲ ವ್ಯಕ್ತಿ ಯಾರು ಈ ಕಾರನ್ನು ಖರೀದಿ ಮಾಡಿದ್ನಲ್ಲ ಆತನ ಬಳಿನೇ ಕಾರಿತ್ತು. ಆದರೆ ಈ 1.5 ವರ್ಷದ ಅವಧಿಯಲ್ಲಿ ಸುಮಾರು 6 ಜನ ಓನರ್ಗಳು ಬದಲಾಗಿದ್ದಾರೆ. ತಾರಿಕ್ ಬಳಿ ಇತ್ತು ಈ ಕಾರ್. ಇದಾದ ನಂತರ ತಾರಿಕ್ನಿಂದ ಮತ್ತೊಬ್ಬ ಈ ಕಾರನ್ನು ಪಡ್ಕೊಂಡಿದ್ದ, ಕೊಂಡ್ಕೊಂಡಿರಲಿಲ್ಲ, ಪಡ್ಕೊಂಡಿದ್ದ. ಏನು ನೋಡ್ತಾ ಇದ್ದೀರಿ, ಸರ್ಕಲ್ ಮಾಡಿ ತೋರಿಸ್ತಿರುವಂಥದ್ದು ಈತ ತಾರಿಕ್. ಈತನ ಬಳಿ ಕಾರ್ ಇದ್ದದ್ದು, ಅಂದರೆ ಲಾಸ್ಟ್ ಓನರ್ ಈತನೇ. ತಾರಿಕ್ನಿಂದ ಈತನ ಸ್ನೇಹಿತ ಕಾರನ್ನ ಪಡ್ಕೊಂಡಿದ್ದ, ಕೊಂಡ್ಕೊಂಡಿರಲಿಲ್ಲ. 2 ದಿನಗಳ ಹಿಂದೆ ಪಡ್ಕೊಂಡಿದ್ದ. ಈಗ ಆ ಕಾರ್ ಬ್ಲಾಸ್ಟ್ ಆಗಿದೆ. ಸೊ 7 ಜನ ಮಾಲೀಕರನ್ನ ಈ ಕಾರ್ ಹೊಂದಿದೆ. ನೋಡಿ, ಇದು ಕೂಡ ಒಂದು ರೀತಿ ಸಸ್ಪಿಷಿಯಸ್ ಆಗಿ ಕಾಣಿಸ್ತಾ ಇದೆ, ಅನುಮಾನಾಸ್ಪದವಾಗಿ ಕಾಣಿಸ್ತಾ ಇದೆ. 7 ಜನ 12 ವರ್ಷ ಗ್ಯಾಪಲ್ಲಿ ಚೇಂಜ್ ಆಗ್ತಾರೆ ಅಂತಂದರೆ ಅಟ್ಲೀಸ್ಟ್ ಮಿನಿಮಮ್ 1 ವರ್ಷ ಇದ್ದಿದ್ರು 7 ವರ್ಷ ಆಗಿರೋದು. ಆದರೆ ಒಬ್ಬ ವ್ಯಕ್ತಿನೇ 2023ವರೆಗೂ ಇಟ್ಕೊಳ್ತಾನೆ, ಮೊಹಮ್ಮದ್ ಅಬ್ದುಲ್ ಅಂತ. ಇದರ ಮೂಲ ಮಾಲೀಕ ಏನಿದ್ದಾನೆ 2023-24ವರೆಗೂ ಆತನ ಬಳಿನೇ ಈ ಹ್ಯುಂಡೈ i20 ಕಾರ್ ಇರುತ್ತೆ, 7476. ಅದಾದಮೇಲೆ 2023ರಿಂದ 2025 2 ವರ್ಷದ ಟೈಮ್ ಫ್ರೇಮ್ನಲ್ಲಿ 6 ಜನ ಓನರ್ಸ್ ಚೇಂಜ್ ಆಗ್ತಾರೆ ಈ ಕಾರ್ಗೆ. ಕೊನೆಯದಾಗಿ ತಾರಿಕ್ ಬಳಿ ಇತ್ತು ಈ ಕಾರ್. ತಾರಿಕ್ನಿಂದ ಈತನ ಸ್ನೇಹಿತ ಈ ಕಾರನ್ನು ಪಡ್ಕೊಳ್ತಾನೆ, ಡಾಕ್ಟರ್ ಉಮರ್ ಅಂತ ಹೇಳಿ, ಇಫ್ ಐ ಆಮ್ ನಾಟ್ ರಾಂಗ್. ಆತನಿಂದ ಆ ಕಾರನ್ನು ಪಡ್ಕೊಳ್ತಾನೆ ಓಡಿಸ್ಲಿಕ್ಕೆ. ನಂತರ ಈ ಕಾರ್ ನೆನ್ನೆ ಬ್ಲಾಸ್ಟ್ ಆಗುತ್ತೆ. ಸೊ ಓನರ್ಗಳು ಅಷ್ಟು ಕ್ವಿಕ್ಕಾಗಿ ಯಾಕೆ ಚೇಂಜ್ ಆದರು 2 ವರ್ಷ ಗ್ಯಾಪಲ್ಲಿ? 23ರಿಂದ 25, 2 ವರ್ಷ 1.5 ವರ್ಷ ಈ ಗ್ಯಾಪಲ್ಲಿ 6 ಜನ ಓನರ್ಸ್ ಚೇಂಜ್ ಆಗ್ತಾರೆ ಅಂತಂದರೆ ಯಾಕಾಗಿ? ಆ ಕಾರ್ನ ಓಡಿಸಿ ಇದರಲ್ಲಿ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಲಿಕ್ಕೆ ಅಟ್ಲೀಸ್ಟ್ ಒಂದು 5-6 ತಿಂಗಳು ಬೇಕು ಒಬ್ಬರಿಂದ ಇನ್ನೊಬ್ಬರಿಗೆ. ನೋಡಿ, ಈಗ ಅದರ ಹಿಸ್ಟ್ರಿಯನ್ನು ಗಮನಿಸ್ತಾ ಇದ್ದೀರಿ. ಮೊಹಮ್ಮದ್ ಸಲ್ಮಾನ್ 2013ರಲ್ಲಿ, ಆಗಲೇ ಮೊಹಮ್ಮದ್ ಅಬ್ದುಲ್ ಅಂತ ಹೇಳಿದೆ, ಸಾರಿ, ಮೊಹಮ್ಮದ್ ಸಲ್ಮಾನ್ ಅಂತ 2013ರಲ್ಲಿ ಈ ಕಾರನ್ನು ಗುರುಗ್ರಾಮ್ನಲ್ಲಿ ಪರ್ಚೇಸ್ ಮಾಡ್ತಾನೆ. ಈತ ಮೂಲ ಮಾಲೀಕ, ಈ ಹ್ಯುಂಡೈ i20 ಕಾರ್ನ ಮೂಲ ಮಾಲೀಕ. ಈತನಿಂದ ದೇವೇಂದ್ರ ಅನ್ನುವಾತ ದೆಹಲಿಯ ಓಕ್ಲಾ ನಿವಾಸಿ 1.5 ವರ್ಷದ ಹಿಂದೆ ಖರೀದಿ ಮಾಡಿದ್ದ. ನೋಡಿ, 2013ರಿಂದ 2023ವರೆಗೂ ಸಲ್ಮಾನೇ ಇದರ ಮಾಲೀಕನಾಗಿದ್ದ, ಅವನೇ ಅದನ್ನು ಓಡಿಸ್ತಾ ಇದ್ದ. ಅದಾದಮೇಲೆ 1.5 ವರ್ಷದ ಹಿಂದೆ, ಅಂದರೆ 24-23 ಈ ಇಸ್ವಿಯಲ್ಲಿ ದೇವೇಂದ್ರ ಅನ್ನುವಾತ ದೆಹಲಿಯ ಓಕ್ಲಾ ಪ್ರದೇಶದ ನಿವಾಸಿ. ಈತ 1.5 ವರ್ಷದ ಹಿಂದೆ ಆ ಕಾರನ್ನು ಖರೀದಿ ಮಾಡ್ದ. ಅದಾದ ನಂತರ ದೇವೇಂದ್ರ ಖರೀದಿ ಮಾಡಿದ ನಂತರ ಮತ್ತೆ ಇದು ಚೇಂಜ್ ಆಗಿದೆ. ಸುಮಾರು 5 ಜನ ಈ ಕಾರನ್ನು ಪರ್ಚೇಸ್ ಮಾಡ್ತಾರೆ ದೇವೇಂದ್ರ ಆದ ನಂತರ. ಕೊನೆಯದಾಗಿ ಕಾಶ್ಮೀರ್ನ ನಿವಾಸಿ ತಾರಿಕ್, ಈಗ ಫೋಟೋದಲ್ಲಿ ನೋಡಿದ್ರಿ, ಈತ ಈ ಕಾರನ್ನು ಪರ್ಚೇಸ್ ಮಾಡ್ತಾನೆ. ಕೊನೆ ಓನರ್ ಈತನೇ. ಈತನಿಂದ ಡಾಕ್ಟರ್ ಉಮರ್ ಅನ್ನುವಾತ
ಈ ಕಾರನ್ನು ಪಡ್ಕೊಳ್ತಾನೆ. ಅಂದರೆ ಕೊಂಡ್ಕೊಳ್ಳೋದಿಲ್ಲ, ಆತನಿಂದ ಕಾರನ್ನು ಪಡ್ಕೊಂಡು ಆ ಕಾರನ್ನು ಓಡಿಸ್ತಾ ಇರ್ತಾನೆ. ನೋಡಿ, ಈ ಕಿಲ್ಲರ್ ಕಾರಿನ ಕಹಾನಿ ಕೂಡ ವೆರಿ ಇಂಟ್ರೆಸ್ಟಿಂಗ್, ಅನುಮಾನ ಹುಟ್ಟಿಸುತ್ತೆ. ಮೊಹಮ್ಮದ್ ಸಲ್ಮಾನ್ 2013ರಲ್ಲಿ ಪರ್ಚೇಸ್ ಮಾಡ್ತಾನೆ. 2023-24ರವರೆಗೂ ಆತನೇ ಓಡಿಸ್ತಾ ಇರ್ತಾನೆ ಹರಿಯಾಣದ ಗುರುಗ್ರಾಮ್ನಲ್ಲಿ. ಅದಾದಮೇಲೆ ದೆಹಲಿಯ ಓಕ್ಲಾ ನಿವಾಸಿಯಾದಂಥ ದೇವೇಂದ್ರ ಈ ಕಾರ್ನ ಸಲ್ಮಾನ್ನಿಂದ ಪರ್ಚೇಸ್ ಮಾಡ್ಕೊಳ್ತಾನೆ. ಸೊ ಅಲ್ಲಿಗೆ ದೇವೇಂದ್ರ ಈ ಕಾರ್ನ ಸೆಕೆಂಡ್ ಓನರ್ ಆದ. ಸೆಕೆಂಡ್ ಹ್ಯಾಂಡ್ ಕಾರನ್ನು ಆತ ಸಲ್ಮಾನ್ನಿಂದ ಪರ್ಚೇಸ್ ಮಾಡೋದು. ದೇವೇಂದ್ರ ಆದ ನಂತರ ಸುಮಾರು 5 ಜನ ಓನರ್ಸ್ ಚೇಂಜ್ ಆಗ್ತಾರೆ. ಅದಾದ್ಮೇಲೆ ತಾರಿಕ್ ಕೊನೆಯದಾಗಿ ಈ ಕಾರನ್ನು ಪರ್ಚೇಸ್ ಮಾಡ್ತಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.